ರಿಟರ್ನ್ ಮಾಡ್ಬೇಕಾ ಇಟ್ಕೊಳ್ಬೇಕಾ ಅಂತ ಒಂದ್ಸಲ ಹೇಳಿ ಆಯ್ತಾ. ನೋಡಿ ಫ್ಲಿಪ್ಕಾರ್ಟ್ ತರ್ಸಲ್ಲ ಅಂತ ತರ್ಸಿದ್ದೀನಲ್ಲ. ಬರೀ ಮೀಶೋದಲ್ಲೇ ತರಿಸ್ತಾರೆ ಅಕ್ಕ ಹಂಗೆ ಹಿಂಗೆ ಅಂತ. ಅಲ್ಲ, ಫ್ಲಿಪ್ಕಾರ್ಟಿನೇ ತರಿಸ್ತೀನಿ, ಯಾಕಂದ್ರೆ ನಾನು ಈ ಕಮೆಂಟ್ನ ಕೇಳಿದ್ದೀನಿ ಕೂಡ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫ್ಲಿಪ್ಕಾರ್ಟ್ ಎಲ್ಲಾದ್ರಲ್ಲೂ ತರಿಸ್ತೀನಿ, ನನಗೇನು ಅದು ಇದು ಅಂತ ಅಲ್ಲ. ಬಟ್ ನಾನು ಕಂಫರ್ಟೇಬಲ್ ಮುಖ್ಯ, ಕ್ವಾಲಿಟಿ ಮುಖ್ಯ ಅಷ್ಟೇ. ಜೀನ್ಸ್ ಕಂಡ್ರು ಇವಾಗೆಲ್ಲ ಏನು ಅಂದರೆ, ಅವಾಗೆಲ್ಲ ಒಳ್ಳೆ ಚಪ್ಪೆಗಳ ಥರ ಪೆನ್ಸಿಲ್ ಫಿಟ್ ಪ್ಯಾಂಟು ಟ್ರೆಂಡಿಂಗಲ್ಲಿ ಇದ್ದಿದ್ದು. ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿರೋದೆಲ್ಲ ಬ್ಯಾಗಿ ಜೀನ್ಸು, ಬೂಟ್ ಕಟ್ ಜೀನ್ಸು, ಮಾಮ್ ಜೀನ್ಸು, ಏನೇನೋ ಇದೆ, ನಮ್ಗೆ ಹೆಸರುಗಳು ಗೊತ್ತಿಲ್ಲ. ಇದು ವೈಡ್ ಲೆಗ್ ಜೀನ್ಸು ಈ ಥರ. ನಾನಿದು ವೈಡ್ ಲೆಗ್ ಜೀನ್ಸು ಇಲ್ಲ ಬ್ಯಾಗಿ ಜೀನ್ಸ್ ಅಂತ ಅನ್ಕೊಂಡು ತರಿಸ್ದೆ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಬ್ಯಾಗಿ ಥರ ಇರಬೇಕಿತ್ತು ಅಂತ ಅನ್ನಿಸ್ತು. ಬ್ಯಾಗಿ ಥರ ಇದೆ, ವೈಟ್ ಲೆಗ್ ಥರ ಇದೆ, ನಂಗೆ ಇನ್ನೂ ಸ್ವಲ್ಪ ಇರಬೇಕಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ, ಇಟ್ಕೊಳ್ಳ ಬೇಡವಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸೈಜ್ ಬಂದು 28. ವ್ಯಾಲಿಟಿ ಸೂಪರ್ ಥರ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಸ್ವಲ್ಪ ಅದು ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಜೀನ್ಸ್ ಬೇಕು ಅಂದರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ತುಂಬ ಚೆನ್ನಾಗಿದೆ, ಎಲ್ಲ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ತೊಗೊಳ್ಳಿ, ಆರಾಮಾಗಿ ತೊಗೊಳ್ಬೋದು. ನೋಡೋಣ, ಚೆನ್ನಾಗಿದೆ, ಹೇಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಇಟ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಡ್ರೆಸ್ಗಳನ್ನ ತಗೊಳ್ಳೋದಷ್ಟೇ, ರಿಟರ್ನ್ ಹಾಕೋಕ್ಕೆಲ್ಲ ಮನ್ಸು ಬರಲ್ಲ ನಮಗೆ ಹೆಣ್ಮಕ್ಳಿಗೆ. ಮಸ್ಟ್ ಬೈ ಅಂತಾನೆ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ತಗೊಳ್ಳಿ. ಆ್ಯಂಡ್ ಇದಂತೂ ಹೇಳಲೇಬೇಕು. ನಾನು ಹೇಳಿದ್ನಲ್ಲ, ನನ್ಗೆ ಹೇಳ್ತಾರೆ ನಾನು ತೊಗೊತೀನಿ ಅಂತ, ಅದರಲ್ಲಿ ಅವ್ರು ಕಳಿಸಿದ್ದು. ಅವಾಗ ನಮಗೆ ಇದು ನಾ ತೊಗೊಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ಇತ್ತು. ಬಟ್ ಇದು ಚೆನ್ನಾಗಿದೆ ಅಲ್ವಾ, ಒಂದ್ಸಲ ಟ್ರೈ ಮಾಡೋಣ, ಯಾಕೆ ಟ್ರೈ ಮಾಡಬಾರ್ದು ಅಂತ ತರಿಸ್ದೆ. ಓಕೆ, ತುಂಬ ಚೆನ್ನಾಗಿದೆ. ತರಿಸಿದ್ಮೇಲೆ ನಿಜವಾಗ್ಲೂ ಲವ್ ಆಗೋಯ್ತು. ಇದು ಏನೋ ಹೇಳ್ತಾರಲ್ಲ, ಸಮಥಿಂಗ್ ಜೀನಲ್ಲಿ ಡೆನಿಮ್ ಡ್ರೆಸ್. ಓಕೆ, ಡೆನಿಮ್ ಡ್ರೆಸ್ ಆಲ್ರೆಡಿ ಒಂದ್ಸಲ ವೇರ್ ಮಾಡಿದೆ. ನನಗೆ ಸೈಜು ಸ್ವಲ್ಪ ಡೌಟ್ ಆಗ್ತಿದೆ, ಆಗುತ್ತಾ ಇಲ್ವಾ ಅಂತ. ಅದು ಬಿಟ್ಟರೆ ನೋಡಿ ಡ್ರೆಸ್. ಆ್ಯಕ್ಚುಲಿ ನೋಡಿರ್ತೀರ ನೀವು, ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಹಿಂಗಿರತ್ತೆ, ಇದು ಮೇಲ್ಗಡೆ ಹಿಂಗೆ ಕೊಟ್ಟಿರ್ತಾರೆ, ಇದೊಂದು ಲೇಯರ್ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಅಡ್ಜಸ್ಟೇಬಲ್ ಕೂಡ ಕೊಟ್ಟಿದ್ದಾರೆ, ಎಷ್ಟಕ್ಕೆ ಬೇಕು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಆರಾಮಾಗಿ. ಸ್ಟ್ರಿಪ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಜಿಪ್ ಕೊಟ್ಟಿದ್ದಾರೆ. ಇದನ್ನ ನೀವು ವೈಟ್ ಟೀ ಮೇಲೆ ಬೇಕಾದರೂ ಸ್ಟೈಲ್ ಮಾಡ್ಬೋದು. ನಮಗಿಲ್ಲ ವೈಟ್ ಟೀ ಮೇಲೆ ಸ್ಟೈಲ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದ್ರ ಮೇಲೆ ಜಾಕೆಟ್ನ ಸ್ವಲ್ಪ ನೋಡಿಕೊಂಡು ವೇರ್ ಮಾಡಿ. ಕಲರ್ಸ್ ಜಾಕೆಟ್ಸ್ನ ತೊಗೊಳ್ಳೋದು, ವೈಟ್ ಕಲರು, ಬ್ಲ್ಯಾಕ್ ಕಲರು, ಬ್ರೌನ್ ಕಲರ್ ಆ ಥರ ಜಾಕೆಟ್ಸ್ ಜೀನ್ ಮೇಲೆ ಜೀನ್ ಜಾಕೆಟೇ ವೇರ್ ಮಾಡಿದ್ರೆ ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ಫ್ಲೇರ್ ಈ ಥರ ಈ ಥರ ಅಂಬ್ರೆಲಾ ಥರ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ಕೆಳಗಡೆ ಅಂಬ್ರೆಲಾ ಥರ ಬರುತ್ತೆ, ಚೆನ್ನಾಗಿದೆ ಡ್ರೆಸ್. ತಗೊಳ್ಳಿ, ಒಂದ್ಸಲ ಸ್ಟೈಲ್ ಮಾಡಿ. ಇರೋದೊಂದು ಜೀವನ, ಚೆನ್ನಾಗಿರ್ಬೇಕು, ಎಲ್ಲ ಥರ ಹಾಕಿರ್ಬೇಕು. ನಂಗೆ ಅದೊಂದೇ, ಏನಾದರೂ ತಿನ್ಬೇಕು ಅಂದಾಗ, ಏನಾದ್ರು ತೊಗೊಳ್ಬೇಕು ಅಂದಾಗ, ಇದು ಗೊತ್ತಾ ನಿಂಗೆ ಅಂದಾಗ, ಗೊತ್ತು ನನಗೆ ಅಂತ ಹೇಳಬೇಕು. ಗೊತ್ತಿಲ್ಲ ನನಗೆ ಅಂತ ನಾನು ಹೇಳಬಾರ್ದು. ಅದೊಂದು ರೀಸನ್ಗೋಸ್ಕರ ನಾನು ಎಲ್ಲ ಥರ ನನಗೇನು ಗೊತ್ತಿರುತ್ತೆ ನಾನು ಟ್ರೈ ಮಾಡ್ತೀನಿ. ನಾನು ಟ್ರೈ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮುಗಿತ್ತು ಅನ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಲಾಸ್ಟ್ ಒಂದು ಇವಾಗ ಜಸ್ಟ್ ಒಂದು ಪಾರ್ಸಲ್ ಬಂತು, ಹಾಗೆ ಓಡೋದೆ ಏನು ಅಂತ ನೋಡೋಣ ಅಂತ. ನೋಡಿ, ಓ ಮೈ ಗಾಡ್, ಇದು ಬಂತು. ನನಗೆ ಶಾಕ್, ನಾನೇನು ಆರ್ಡರ್ ಮಾಡಿದ್ನಾ, ದೊಡ್ಡದಿದ್ನಲ್ಲ ಅಂತ. ಆಮೇಲೆ ನೆನಪಾಯಿತು, ಹೌದಲ್ವಾ ನಾನೇ ಆರ್ಡರ್ ಮಾಡಿದ್ದು ಅಂತ. ಇದು ನನ್ನ ಕಬೋರ್ಡಲ್ಲಿ ಬಟ್ಟೆನ ನಾನು ಕ್ಲೀನಾಗಿ ಆರ್ಗನೈಸ್ ಎಷ್ಟೇ ಮಾಡಿದ್ರು, ನನಗೆ ಬೇಕು ಅಂದಾಗ ಬೇರೆ ಬಟ್ಟೆ ಎತ್ಕೊಳ್ಬೇಕಾದ್ರೆ ನಾನು ಎಲ್ಲ ಕಿತ್ತಾಕ್ತೀನಿ. ಅದಕ್ಕೋಸ್ಕರ ಈ ಆರ್ಗನೈಸರ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾನಿಂದ ಅನ್ಪ್ಯಾಕ್ ಕೂಡ ಮಾಡಿಲ್ಲ, ಜಸ್ಟ್ ಓಪನ್ ಮಾಡಿದ್ದೀನಿ. ಇವಾಗ ಹೇಗೆ ಬಂದಿದೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ತರಿಸಿದ್ದೀನಿ. ಇದು ಕೆಳಗಡೆ ಥರ ರೆಟ್ರಸ್ ಥರ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಮುಂದೆ ನೋಡಿ ಈ ಥರ ಇದೆ. ನಾನು ಕೂಡ ನೋಡಿಲ್ಲ, ಇನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ. ಓಕೆ, ವಾವ್, ಇಲ್ಲಿ ಒಳಗಡೆ ಸ್ಟೀಲ್ ಥರ ಕಂಬಿ ಥರ ಕೊಟ್ಟಿದ್ದಾರೆ. ಆ ಕಂಬಿನ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಒಳಗಡೆ ಹಿಂಗೆ ಹಾಕ್ಬಿಟ್ಟು ಓಪನ್ ಮಾಡೋದು. ಅದು
ಸಿಕ್ಕಾಗಿ ನಿಂತ್ಕೊಳ್ಳಿ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಎಲ್ಲರೂ ಬೇರೆ ಕಡೆ ತೊಗೊಂಡೋಗ್ಬೇಕು ಅಂದರೆ ಮರ್ಚ್ಬಿಟ್ಟು ತೊಗೊಂಡೋಗ್ಬೋದು ಆ ಥರ. ಆ್ಯಂಡ್ ಈ ಕಡೆ ಹ್ಯಾಂಡಲ್ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದಲ್ಲ. ಓಕೆ, ಬಟ್ಟೆ ಜೋಡಿಸ್ಬಿಟ್ಟು ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಮಸ್ಟ್ ಬೈ, ತಗೊಳ್ಳಿ. ಬಿಕಾಸ್ ಬಟ್ಟೆಗಳಲ್ಲಿ ಹೆಂಗೆಂಗೋ ವಾರ್ಡ್ರೋಬ್ಗಳಲ್ಲಿ ಬಟ್ಟೆಗಳನ್ನ ಹೆಂಗೆಂಗೋ ಆರ್ಗನೈಸ್ ಮಾಡಿಕೊಂಡು ಸಿಕ್ತೇ ಇದ್ದಾಗ ನಳಕ್ಕಿಂತ ಈ ಥರ ತೊಗೊಂಡ್ಬಿಟ್ರೆ ಆರಾಮಾಗಿರುತ್ತೆ. ಆ್ಯಂಡ್ ಇನ್ನೂ ಇದು ನೋಡಿ, ಒಂದು ಎಷ್ಟಿದೆ, ಇಲ್ಲ ಎರಡಿದೆ ಅನ್ಕೋತೀನಿ, ಇಲ್ಲ 1 2 3 ಬ್ಯಾಕಪ್ ಫ್ರೀ ಬಂದಿದೆ. ಇದು ಚೆನ್ನಾಗಿತ್ತು ಕ್ವಾಲಿಟಿ. ಆ್ಯಂಡ್ ನನಗೆ ಪರ್ಫೆಕ್ಟ್ ಆಗಿತ್ತು ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ಅಂದರೆ ಇದನ್ನೇ ತರಿಸ್ತೀನಿ. ಇಲ್ಲ ಅಂದರೆ ಬೇರೆ ಥರ ಟ್ರೈ ಮಾಡ್ತೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾನು ಫಸ್ಟ್ ಇದನ್ನು ಇದು ಮಾಡಿಬಿಡ್ತೀನಿ, ಹೇಗೆ ಕಾಣಿಸುತ್ತೆ ಅನ್ನೋ ಥರ. ಆ್ಯಂಡ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್. ಏನಾದ್ರು ಚೇಂಜಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಚೇಂಜ್ ಮಾಡ್ಕೊತೀನಿ. ಆ್ಯಂಡ್ ಕಂಫರ್ಟಬಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ನಾರ್ಮಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೂ ಯಾವುದಾದ್ರು ನಾನು ಡ್ರೆಸ್ ಟ್ರೈ ಮಾಡಬೇಕು ಅಂತ ನಿಮ್ಗೆ ಅನಿಸಿ ಅದು ರಿವ್ಯೂ ಕೊಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಥವಾ ನನ್ನ DM-ಗೆ ಕಳಿಸ್ಕೊಡಿ ಆರಾಮಾಗಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಡ್ರೆಸ್ ಲಿಂಕ್ ಮಿಸ್ ಆಗಿದ್ದರೆ ನನ್ನ ಕೇಳಿ, ನಾನು ಡ್ರೆಸ್ ಕಲರ್ ಮೆನ್ಷನ್ ಮಾಡಿ ಸಾಕು, ನಾನು ಅದನ್ನ ನಿಮಗೆ ಲಿಂಕ್ ಸೆಂಡ್ ಮಾಡಿಕೊಡ್ತೀನಿ. ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಅಂದರೆ ಲಿಂಕ್ ಅಂತ ನೀವು ಹಾಕಿದ ತಕ್ಷಣ ನಿಮ್ಮ ಅಂಡರಲ್ಲಿ ನಾನೇ ಕಳಿಸ್ಕೊಡ್ತೀನಿ. ನೀನು ಮರೆತನಾ? ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ ಇವತ್ತಿನ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಾನು ಫ್ರೀ ಆಗಿದಾಗೆಲ್ಲ ನನ್ನ ಕೆಲಸ ಇದ್ರೂ ಕೂಡ ನಾನು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯು ಕ್ಯಾನ್ ಸಿ ಮೈ ಹಾರ್ಡ್ ವರ್ಕ್. I think you will understand. Thank you so much.